ಪರಿಷ್ಕರಣೆ ಕಾರಣ ತಮ್ಗೆಲ್ಲ ಗೊತ್ತಿರಬಹುದು. ಏನು ಮರಣ ಹೊಂದಿದರೆ ಅದೆಲ್ಲ ಏನು ಡಿಲಿಟೇಷನ್ ಆಗ್ಬೇಕಾಗಿತ್ತು, ಕಾಲಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಮತ್ತೆ ಅವ್ರನ್ನೆಲ್ಲ ರಿವ್ಯಾಲಿಡೇಟ್ ಮಾಡಿ, ಸಪೋಸ್ ಯಾರು ಅರ್ಹರ್ ಇದ್ದು ಬಿಟ್ಟೋಗಿರೋಂಥವ್ರು ಇದ್ರೆ ಅವ್ರನ್ನೂ ಇದರಲ್ಲಿ ಇನ್ಕ್ಲೂಸ್ ಮಾಡ್ಕೊಂಡು ನೆಕ್ಸ್ಟ್ ಇನ್ ಬೇರೆ ಸ್ಕೀಮ್, ಪಂಚ ಗ್ಯಾರಂಟಿನಲ್ಲಿ ಯಾವ ಸ್ಕೀಮ್ ಇದೆ ಎಲ್ಲ ವ್ಯಾಲಿಡ್ ಅರ್ಹ ಫಲಾನುಭವಿಗಳಿಗೆ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ರಿವ್ಯಾಲಿಡೇಷನ್ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಸ್ವಾಗತಾರ್ಹ. ಕೆಲವೊಂದು ಸಂದರ್ಭದಲ್ಲಿ ಅಧಿಕಾರಿಗಳು ಅವ್ರನ್ನ ರೀಚ್ ಆಗಕ್ಕಾಗ್ದೇನೆ ಬಿಟ್ಟೋಗಿರ್ಬೋದು. ಈಗ ತಾನೇ ಒಂದು ಚರ್ಚೆಗೆ ಬಂತು, ಒಬ್ರು ಮರಣ ಹೊಂದಿದ್ದಾರೆ ಅಂದ್ಬಿಟ್ಟು ದಾಖಲಾಗ್ಬಿಟ್ಟಿದೆ. ಅದು ಏನು ಟೆಕ್ನಿಕಲಿ ಎರರ್ ಆಗಿದೆ, ಯಾರು ಅಧಿಕಾರಿಗಳು ಬೇಕಂತ ಮಾಡಿಲ್ಲ. ಈ ತರ ಆದಾಗ ನಾವು ಅದನ್ನ ಪರಿಶೀಲಿಸಿ ಮತ್ತೆ ಅವ್ರನ್ನ ಇನ್ಕ್ಲೂಡ್ ಮಾಡೋದಕ್ಕೋಸ್ಕರ ಈ ಒಂದು ಕೆಲಸ ನಡೀತಾ ಇದೆ. ಈಗ ಸಾಕಷ್ಟು ಗೃಹ ಜ್ಯೋತಿ ಬರ್ತಾ ಇಲ್ಲ, ಇದನ್ನ ಪರಿಷ್ಕರಣೆ ಬರ್ತಾ ಇಲ್ಲ. ಈಗ ಆಲ್ರೆಡಿ 33 ಕಂತ್ ಆಗಿದೆ. ಇನ್ ಮುಂದಿನ ಕಂತುಗಳು ಬರ್ಬೇಕು, ಟೈಮ್ ಬರ್ತಾ ಇದೆ. ಕೆಲವೊಂದು ಏನಂದ್ರೆ ಆ ಸಂದರ್ಭದಲ್ಲಿ ಈಗ ಮನೆಯವ್ರು ಮೃತರಾಗಿರ್ತಾರೆ, ಅವ್ರ ನೆಕ್ಸ್ಟ್ ಜನರೇಷನ್ ಈಗ ಅವ್ರ ಸೊಸೆನೋ ಅಥವಾ ಇನ್ ಬೇರೆಯವ್ರಿಗೆ ಚೇಂಜ್ ಓವರ್ ಆಗ್ಬೇಕಲ್ವಾ, ಆ ಒಂದು ಪ್ರಕ್ರಿಯೆ ಕೆಲವ್ರಿಗೆ ಗೊತ್ತಿರೋದಿಲ್ಲ, ಇದು ಯಾವ ರೀತಿ ಮಾಡ್ಬೇಕು ಏನು ಅಂತ ಟೈಮ್ ನಲ್ಲಿ ಅದು ಹಾಗೇನೆ ಉಳಿದಿರುತ್ತೆ. ಆದ್ರೆ ಅವ್ರ ಅಕೌಂಟ್ ಗೆ ಹೋಗ್ತಾನೆ ಇರ್ತದೆ ಇದು ಗ್ಯಾರಂಟಿ ಗೃಹಲಕ್ಷ್ಮಿ ಹಣ. ಅದನ್ನ ನಾವು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಅದನ್ನ ಒಂದು ಈ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರನ್ನ ತಗೊಂಡು ಅವ್ರಿಗೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡಿ ಯಾರು ರಿಪೋರ್ಟ್ ಮಾಡ್ಬೇಕು ಅದನ್ನೆಲ್ಲ ಸಲಹೆಗಳು ಕೊಡ್ತಾ ಇದಾರೆ. ಅದೇ ರೀತಿ ನಾವು ಎಲ್ಲ ಜಿಲ್ಲಾ ಸಮಿತಿನಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರುಗಳನ್ನು ಸೇರಿದಂಗೆನೆ ಒಂದು ತಂಡ ಮಾಡ್ಕೊಂಡು ಪ್ರತಿಯೊಂದು ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಒಂದು ಕಾರ್ಯಾಗಾರ ಮಾಡ್ಬೇಕು ಅಂತ ಉದ್ದೇಶ ಇಟ್ಕೊಂಡಿದೀವಿ. ಅದನ್ನ ಈಗ ಆಲ್ರೆಡಿ ಬೇರೆ ತಾಲೂಕಲ್ಲಿ ಮಾಡಿದೀವಿ, ಮುಂದೆನೂ ಅದನ್ನ ಮುಂದುವರಿಸ್ತೀವಿ. ಈಗ ಪರಿಷ್ಕರಣೆ ನೆಪದಲ್ಲಿ ಈಗ ಆಲ್ರೆಡಿ ಹೊಸ ಅರ್ಜಿಗಳನ್ನ ಕರೀತಾ ಇದ್ರೆ, ಹೊಸ ಅರ್ಜಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಕಡೆ ಅರ್ಜಿಗಳು ಕಲೆಕ್ಟ್ ಮಾಡುವಂತದ್ದೆಲ್ಲ ನಡೀತಾ ಇದೆ. ಈಗ ಅರ್ಜಿ ಆನ್ಲೈನ್ ಅಲ್ಲಿ ಬರೋದು, ಯಾರು ಕೈಯಿಂದ ಫಿಸಿಕಲಿ ಅರ್ಜಿ ಯಾರು ತಗೊಂಡಿಲ್ಲ. ನಿಮ್ಗೆ ಏನಾದ್ರು ಆತರ ಮಾಡಿದ್ರೆ ಅವ್ರು ಮೋಸ್ಟ್ಲಿ ಬೋಗಸ್ ಪೀಪಲ್ ಆತರ ಮಾಡಿರ್ಬೋದು. ಇದೆಲ್ಲ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಆನ್ಲೈನ್ ಅಲ್ಲಿ ನಡೆಯುವಂತದ್ದು. ಹೊಸ ಇನ್ಕ್ಲೂಸಿವ್ ಆಗ್ಬೇಕು ಅಂತ ಅಂದ್ರೆ ಯಾರು ಯಾವ ಕಚೇರಿಗೂ ಹೋಗ್ಬೇಕಾಗಿಲ್ಲ, ಅಲ್ಲೇ ಸ್ಥಳೀಯದಲ್ಲಿ ಇರತಕ್ಕಂತ ಸೈಬರ್ ಸೆಂಟರ್ಗೆ ಹೋಗಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದು. ಹಂಗಾಗಿ ಈ ಒಂದು ತಪ್ಪು ಮಾಹಿತಿಗಳು ಹೋಗ್ಬಾರ್ದು. ಏನ್ ಪಾಸಿಟಿವ್ ಆಗಿರುತ್ತೆ ಅದನ್ನ ಜನಗಳು ಆಲಿಸ್ಬೇಕು, ಅದನ್ನ ತಗೊಂಡು ಮುಂದುವರಿಬೇಕು. ಹೊಸ ಅರ್ಜಿಗಳು ಯಾವಾಗ್ಲೂ ಓಪನ್ ಆಗ್ತವೆ, ಅದನ್ನ ಪತ್ರಿಕಾ ಪ್ರಕಟಣೆ ಬರುತ್ತೆ. ಅದು ಸರ್ಕಾರದಿಂದ ಯಾವಾಗ ಆದೇಶ ಮಾಡ್ತಾರೆ ಇಮಿಡಿಯೇಟ್ ಆಗಿ ಅದು ಎಲ್ಲಾ ಕಡೆನೂ ಅಟ್ ಎ ಟೈಮ್ ಇಡೀ ರಾಜ್ಯದಂತ ಏಕಕಾಲದಲ್ಲಿ ಆಗುತ್ತೆ. ಈಗ ಏನಂದ್ರೆ ಹೊರ ರಾಜ್ಯದವ್ರು ಬಂದಿದ್ದಾರೆ, ಮುಂಚೆನೆ ಅವ್ರಿಗೆ ಯಾವ್ದೋ ಕಾರಣಕ್ಕೆ ಇಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊಂಡು ಇಲ್ಲಿ ವೋಟರ್ಸ್ ಅಲ್ಲದೆ ಹೋದ್ರು ಆತರ. ಈಗ ಅದು ಡಿಲೀಟ್ ಆದಾಗ ಇನ್ನು ಉಳಿದಂತವ್ರು ನಮ್ಮ ರಾಜ್ಯದವರೇ ಆಗಿರ್ಬೇಕು ಅಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದೇ ರೀತಿ ಅದಾಗುತ್ತೆ, ಚೇಂಜಸ್ ಆಗುತ್ತೆ. ಸಭೆನಲ್ಲಿ ಅದೇ ಇದೊಂದು ಪರಿಶೀಲನಾ ಸಭೆ ನಾವು ನಿರಂತರವಾಗಿ ಪ್ರತಿ ತಿಂಗಳು ಮಾಡ್ಕೊಂಡು ಬರ್ತಾ ಇದೀವಿ. ಎಲ್ಲಾ ನಮ್ಮ ಸದಸ್ಯರು, ಉಪಾಧ್ಯಕ್ಷರು ಎಲ್ಲ ಸೇರ್ ಮಾಡ್ತಾ ಇದೀವಿ. ಅಧಿಕಾರಿಗಳು ಕೂಡ ಅದೇ ರೀತಿ ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅವರು ಸಾಧ್ಯವಾದಷ್ಟು ಅವರ ಹಂತದಲ್ಲೇನೆ ಸಾಲ್ವ್ ಮಾಡಿರ್ತಾರೆ. ಕೆಲವೊಂದು ನಾವು ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾಗಿರೋದ್ರಿಂದ ನಾವು ಅವರಿಂದ ಮಾಹಿತಿ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈಗ ಮಹದೇಶ್ವರ ಬೆಟ್ಟ ಧರ್ಮಸ್ಥಳ ಪ್ರವಾಸಿ ತಾಣ ಮತ್ತೆ ಧಾರ್ಮಿಕ ಸ್ಥಳ ಆಗಿದೆ. ಅಲ್ಲಿಗೆ ಬಸ್ಗಳ ಬೇಡಿಕೆ ಜಾಸ್ತಿ ಇರೋದು, ಅಲ್ಲಿಗೆ ಪ್ರತ್ಯೇಕವಾಗಿ ಆ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಏನಾದ್ರು ಬಸ್ ಪರ್ಚೇಸಿಂಗ್ ಏನಾದ್ರು ಹೇಳ್ತೀರಾ? ಅಲ್ಲ, ಈಗ ಏನ್ ಗೊತ್ತಾ, ಅದು ವಿಶೇಷ ದಿನಗಳು ತಿಂಗಳಲ್ಲಿ 1 ದಿನ ಅಥವಾ 2 ದಿನ ಬರುತ್ತೆ. ಆ 2 ದಿನಕ್ಕೋಸ್ಕರ ಇವರು ಎಲ್ಲದನ್ನು ಅಲ್ಲಿಗೆ ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ. ಬೇರೆ ಕಡೆಗೆ ಈಗ ಕೆಲವೊಂದು ಟೈಮ್ ಬೇರೆ ರೂಟ್ ಇಂದ ತೆಗೆದು ಅಲ್ಲಿಗೆ ಅಕ್ಯುಮುಲೇಟ್ ಮಾಡ್ಕೊಂಡು ಆ ರೂಟ್ ಬಿಡ್ತಾರೆ. ಹಂಗಾಗಿ ಸದ್ಯಕ್ಕೇನ್ ಸಮಸ್ಯೆ ಇಲ್ಲ, ಸ್ವಲ್ಪ ಕ್ರೌಡ್ ಆಗಿರುತ್ತೆ ಅಷ್ಟು ಬಿಟ್ರೆ. ಆ ವಿಶೇಷ ದಿನಗಳು ಈಗ ನೀವು ತಿಂಗಳಲ್ಲಿ 2 ದಿನಕ್ಕೋಸ್ಕರ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಬೀಳುತ್ತೆ. ಹೊರೆ ಆಗ್ಬಾರ್ದು, ಜನಗಳಿಗೆ ನೆರವು ಆಗ್ಬೇಕು, ಆದ್ರೆ ಸಂಸ್ಥೆಗೆ ಹೊರೆ ಆಗ್ಬಾರ್ದು, ಅದನ್ನು ನೋಡ್ಬೇಕಾಗುತ್ತೆ. ಇಲ್ಲ, ಅದಕ್ಕೆ ಆಲ್ರೆಡಿ ಡಿಮ್ಯಾಂಡ್ ಕೊಟ್ಟಿದ್ದಾರೆ, ಇಲಾಖೆ ವತಿಯಿಂದ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಇಷ್ಟು ಸ್ಕ್ರಾಪ್ ಆಗ್ತಾ ಇರೋದ್ರಿಂದ ಅದನ್ನ ಅವ್ರ ಬಡ್ಜೆಟ್ ಗೆ ಅನುಗುಣವಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ, ಏನಾಗ್ಬೇಕು ನಿಮ್ ಕಡೆಯಿಂದ ಭರವಸೆ. ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳು
ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಏನ್ ಆಶಯ ಜನ ಕಲ್ಯಾಣಕ್ಕೆ ಏನೇನು ಕಾರ್ಯಕ್ರಮ ತಂದಿದ್ರು ಅದು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಇದ್ದೇ ಇರುತ್ತೆ ಆಯ್ತಾ. ಹಂಗಾಗಿ ಬಂದಂತ ಮುಖ್ಯಮಂತ್ರಿ ಹೊಸದಾಗಿ ಆಯ್ಕೆ ಆದಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಯಾವುದೇ ಅದನ್ನ ನಾವು ವಿಡ್ರಾ ಮಾಡ್ತೀವಿ ಆ ಪ್ರೋಗ್ರಾಮ್ ಅಂತ ಎಲ್ಲೂ ಹೇಳಿಲ್ಲ. ಇನ್ನು ಎಫೆಕ್ಟಿವ್ ಆಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ಈ ಯುವ ಶಕ್ತಿಗಳಲ್ಲಿ ಏನೋ ಟ್ರೈನಿಂಗ್ಸ್ ಗಳನ್ನ ಏನೋ ಜಾಸ್ತಿ ಮಾಡಬೇಕು. ಯುವ ಶಕ್ತಿನಲ್ಲಿ ಅದೇ ಈಗ ಯುವ ನಿಧಿನಲ್ಲಿ ಈಗ ನಮ್ಮ ಅಧಿಕಾರಿಗಳು ಹೇಳ್ದಂಗೆ ಆ ಒಂದು ಯಾರು ಫಲಾನುಭವಿಗಳಿದ್ದಾರೆ ಅವರು ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಎಲ್ಲ ನಮ್ಮ ತಂಡದ ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಸೇರಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಹೋಗಿ ಆ ಮಕ್ಕಳಿಗೆ ಅರಿವು ಕೊಟ್ಟಿದ್ದೀವಿ. ಅವ್ರ ಮಿಸ್ಕನ್ಸೆಪ್ಷನ್ ಏನಂತ ಅಂದ್ರೆ